ಸಿನಿಮಾ ಬಿಡುಗಡೆ ಆದಾಗ ತುಂಬ ನರ್ವಸ್ ಆಗಿದ್ವಿ, ಯಾವ ಥರ ಆಗ್ಬೋದು ಅಂತ. ಯಾಕಂದ್ರೆ ಸುಮಾರು ಕಮರ್ಷಿಯಲ್ ಸಿನಿಮಾಗಳೇ ಇವತ್ತು ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಈ ಸಿನಿಮಾನ ಆಡಿಯನ್ಸ್ ನೋಡಿ ಒಂದು ಮಟ್ಟಿಗೆ ಇದಕ್ಕೆ ನಮ್ಮ ಟಮಟೆ ಸಿನಿಮಾಗೆ ಕೈ ಹಿಡಿದಿದ್ದಾರೆ. 25 ದಿವಸಗಳಾಗಿದೆ. ಸೊ ಅದೇ ಒಂದು ಸಮಾರಂಭ ಇವತ್ತು ನಡೀತಾ ಇದೆ. ಸುಮಾರು ಜನ ಹಿರಿಯ ಕಲಾವಿದರುಗಳು ಬರಬೇಕಿತ್ತು, ಬಂದಿಲ್ಲ. ಸುಮಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದಂಥವ್ರು ನಮ್ಮ, ಯಾಕಂದ್ರೆ ಇದ್ರಲ್ಲಿ ಶೂಟ್ ಮಾಡಿದ್ದೆಲ್ಲ ನಾವು ಬಂಗಾರಪೇಟೆ ಸುತ್ತಮುತ್ತ. ಸೊ ಅಲ್ಲಿ ಸುಮಾರು ಜನ ಲೀಡರ್ಗಳಾಗಿರ್ಬೋದು, ಸುಮಾರು ಜನ ನಮ್ಗೆ ಇದರಲ್ಲಿ ಹೆಲ್ಪ್ ಮಾಡಿದ್ರು. ಅವರೆಲ್ರಿಗೂ ಈ ಒಂದು ವೇದಿಕೆ ಮೇಲೆ ನೆನೆಸ್ಕೋಬೇಕು ನಾವು. ಹಾಗೆ ಇನ್ನೊಂದಷ್ಟು ಜನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿದ್ರು. ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ಯಾರೂ ಬರೋಕ್ಕಾಗಿಲ್ಲ. ಅದು ಬಿಟ್ಟು ಯಾರನ್ನಾರು ನಾನು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ರೆ ಚೆನ್ನಾಗಿರೋದು. ಹಾಗೆ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ನ ನೋಡ್ಕೊಂಡಿದ್ದಂಥ ನನ್ನ ವೈಫ್ ಶ್ವೇತನೂ ನಾನು ನೆನೆಸ್ಕೋಬೇಕು. ಯಾಕಂದ್ರೆ ಅವಳೇ ಸುಮಾರು ಜನ ಆರ್ಟಿಸ್ಟ್ಗಳನ್ನ ಕೋಆರ್ಡಿನೇಟ್ ಮಾಡಿದ್ದಾಗಿರಲಿ. ಇವತ್ತು ವೆಸ್ಲಿ ಬ್ರೌನ್ ಅವರು ನಮಗೆ ಸಿಗಕ್ಕೆ ಕಾರಣನೂ ಅವಳೇ. ಸೊ ಹಾಗಾಗಿ ಅವಳು ಹುಷಾರಿಲ್ಲ, ಮೋಸ್ಟ್ಲಿ ಬಂದಿರಬೇಕು, ಇವಾಗ ಬರ್ತಾ ಇದ್ದಾಳೆ. ಅದು ಬಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾಗೆ ನೀವೆಲ್ಲರೂ ನಿಮ್ಮ ಒಂದು 100% ಕೊಟ್ಟಿದ್ದರಿಂದನೇ ಇದೊಂದು ಒಂದು ಮಟ್ಟಕ್ಕೆ ಬಂದಿದೆ. ಇವತ್ತೇನು ನಮ್ಮ ನಿರ್ಮಾಪಕಿಯವರು ಹೇಳಿದ್ದಾರೆ ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಅಂತ ಮುಂದೆ ನಾವು ಹೇಳ್ತೀವಿ ಅಂತ ಹೇಳ್ತಾ 2 ಮಾತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಸಿನಿಮಾ ಬಿಡುಗಡೆ ಆದಾಗ ತುಂಬ ನರ್ವಸ್ ಆಗಿದ್ವಿ, ಯಾವ ಥರ ಆಗ್ಬೋದು ಅಂತ. ಯಾಕಂದ್ರೆ ಸುಮಾರು ಕಮರ್ಷಿಯಲ್ ಸಿನಿಮಾಗಳೇ ಇವತ್ತು ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಈ ಸಿನಿಮಾನ ಆಡಿಯನ್ಸ್ ನೋಡಿ ಒಂದು ಮಟ್ಟಿಗೆ ಇದಕ್ಕೆ ನಮ್ಮ ಟಮಟೆ ಸಿನಿಮಾಗೆ ಕೈ ಹಿಡಿದಿದ್ದಾರೆ. 25 ದಿವಸಗಳಾಗಿದೆ. ಸೊ ಅದೇ ಒಂದು ಸಮಾರಂಭ ಇವತ್ತು ನಡೀತಾ ಇದೆ. ಸುಮಾರು ಜನ ಹಿರಿಯ ಕಲಾವಿದರುಗಳು ಬರಬೇಕಿತ್ತು, ಬಂದಿಲ್ಲ. ಸುಮಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದಂಥವ್ರು ನಮ್ಮ, ಯಾಕಂದ್ರೆ ಇದ್ರಲ್ಲಿ ಶೂಟ್ ಮಾಡಿದ್ದೆಲ್ಲ ನಾವು ಬಂಗಾರಪೇಟೆ ಸುತ್ತಮುತ್ತ. ಸೊ ಅಲ್ಲಿ ಸುಮಾರು ಜನ ಲೀಡರ್ಗಳಾಗಿರ್ಬೋದು, ಸುಮಾರು ಜನ ನಮ್ಗೆ ಇದರಲ್ಲಿ ಹೆಲ್ಪ್ ಮಾಡಿದ್ರು. ಅವರೆಲ್ರಿಗೂ ಈ ಒಂದು ವೇದಿಕೆ ಮೇಲೆ ನೆನೆಸ್ಕೋಬೇಕು ನಾವು. ಹಾಗೆ ಇನ್ನೊಂದಷ್ಟು ಜನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿದ್ರು. ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ಯಾರೂ ಬರೋಕ್ಕಾಗಿಲ್ಲ. ಅದು ಬಿಟ್ಟು ಯಾರನ್ನಾರು ನಾನು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ರೆ ಚೆನ್ನಾಗಿರೋದು. ಹಾಗೆ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ನ ನೋಡ್ಕೊಂಡಿದ್ದಂಥ ನನ್ನ ವೈಫ್ ಶ್ವೇತನೂ ನಾನು ನೆನೆಸ್ಕೋಬೇಕು. ಯಾಕಂದ್ರೆ ಅವಳೇ ಸುಮಾರು ಜನ ಆರ್ಟಿಸ್ಟ್ಗಳನ್ನ ಕೋಆರ್ಡಿನೇಟ್ ಮಾಡಿದ್ದಾಗಿರಲಿ. ಇವತ್ತು ವೆಸ್ಲಿ ಬ್ರೌನ್ ಅವರು ನಮಗೆ ಸಿಗಕ್ಕೆ ಕಾರಣನೂ ಅವಳೇ. ಸೊ ಹಾಗಾಗಿ ಅವಳು ಹುಷಾರಿಲ್ಲ, ಮೋಸ್ಟ್ಲಿ ಬಂದಿರಬೇಕು, ಇವಾಗ ಬರ್ತಾ ಇದ್ದಾಳೆ. ಅದು ಬಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾಗೆ ನೀವೆಲ್ಲರೂ ನಿಮ್ಮ ಒಂದು 100% ಕೊಟ್ಟಿದ್ದರಿಂದನೇ ಇದೊಂದು ಒಂದು ಮಟ್ಟಕ್ಕೆ ಬಂದಿದೆ. ಇವತ್ತೇನು ನಮ್ಮ ನಿರ್ಮಾಪಕಿಯವರು ಹೇಳಿದ್ದಾರೆ ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಅಂತ ಮುಂದೆ ನಾವು ಹೇಳ್ತೀವಿ ಅಂತ ಹೇಳ್ತಾ 2 ಮಾತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.